ಶಿವರಾಮ್ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್ ಇಬ್ಬರನ್ನ ಇವತ್ತು ಉಚ್ಚಾಟನೆ ಮಾಡಲಾಗಿದೆ. ಉಚ್ಚಾಟನೆಯ ಬೆನ್ನಲ್ಲೇ ಶಿವರಾಮ್ ಹೆಬ್ಬಾರ್ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಉಚ್ಚಾಟನೆಯನ್ನ ನಾನು ಸ್ವಾಗತ ಮಾಡ್ತೀನಿ ಅಂತ ಇದನ್ನು ಹೇಳಿದ್ದಾರೆ. ಅವರು ಸ್ವಾಗತಿಸಿದ್ದಾರೆ. ಇದು ನಿರೀಕ್ಷಿತ ಅನ್ನೋದು ಅವರ ಹೇಳಿಕೆಯಾಗಿದೆ. ಮುಂದೆ ನಾನು ಎಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ಸಭೆ ಸಮಾರಂಭಕ್ಕೆ ನಮ್ಮನ್ನ ಕರೀತಾ ಇರಲಿಲ್ಲ, ನಮ್ಮನ್ನ ಅಂತರವನ್ನ ಕಾಯ್ದುಕೊಳ್ತಾ ಇದ್ರು. ಆನಂತರ ನಮ್ಮ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಹೀಗಂತ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡ್ತಾ ಉಚ್ಚಾಟಿತ ಶಾಸಕ ಹೆಬ್ಬಾರ್ ತಮ್ಮ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಟ್ ಬಿಜೆಪಿ ಪಕ್ಷ ಹೇಳೋದು ಇವರು ಶಿಸ್ತನ್ನ ಪಾಲನೆ ಮಾಡಲಿಲ್ಲ, ಶಿಸ್ತು ಉಲ್ಲಂಘನೆ ಆಗಿದೆ, ಆ ಕಾರಣಕ್ಕಾಗಿ ನಾವು ಬಹಳಷ್ಟು ನೋಟಿಸ್ ಅನ್ನ ಕೊಟ್ವಿ, ಆ ನೋಟಿಸ್ಗೂ ಕೂಡ ಸಮರ್ಪಕವಾದಂತಹ ಉತ್ತರ ಸಿಕ್ಕಿರಲಿಲ್ಲ, ಹಾಗಾಗಿ ನಾವು ಈ ನಿರ್ಧಾರಕ್ಕೆ ಅಂತಿಮವಾಗಿ ಬರಬೇಕಾಯ್ತು ಅಂತ ಹೆಬ್ಬಾರ್ ಇದನ್ನ ಸ್ವಾಗತ ಮಾಡೋ ಮೂಲಕ ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಬಿಚ್ಚಿಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಕಟು ಸತ್ಯಗಳನ್ನು ಹೊರ ಹಾಕ್ತಾರೋ ಕಾದು ನೋಡಬೇಕು. ಬಿಜೆಪಿಯಿಂದ ಉಚ್ಚಾಟನೆಗೊಂಡಂತಹ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾವು ಇವತ್ತು ಮಾತಾಡ್ಸೋಣ. ಸರ್, ಈಗ ನಿಮ್ಮನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀರಾ, ಶಾಸಕ ಸ್ಥಾನದಿಂದ ಅಲ್ಲ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಶಾಸಕ ಸ್ಥಾನದಿಂದ ಉಚ್ಚಾಟನೆ ಮಾಡೋದಕ್ಕಾಗಂತ ಅವರಿಗಿಲ್ಲ. ಶಾಸಕ ಸ್ಥಾನ ಉಚ್ಚಾಟನೆ ಮಾಡ್ತಕ್ಕಂಥ ಅಧಿಕಾರ ನನ್ನ ಎಲ್ಲ ಕ್ಷೇತ್ರದ ಮಹಾಜನತೆಗೆ ಮಾತ್ರ ಇದೆ, ನನ್ನ ಮತದಾರಗಳಿಗೆ ಮಾತ್ರ ಇದೆ. ಪಕ್ಷ ಉಚ್ಚಾಟನೆ ಮಾಡೋದು ಅವ್ರ ಹಕ್ಕು ಮಾಡಿದ್ದಾರೆ. ಸರ್, ಹೆಬ್ಬಾರ್ನವರು ಕಾಂಗ್ರೆಸ್ ಪರವಾಗೇ ಇದ್ದರು. ಎಲೆಕ್ಷನ್ಗೆ ಬಿಜೆಪಿಗೆ ಬಂದ ನಂತರದಲ್ಲೂ ಕೂಡ, ಚುನಾವಣೆ ನಿಂತಾಗಿನಿಂದ ಗೆದ್ದ ನಂತರವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಕುದುರಿಸ್ಕೊಂಡು ಬಿಜೆಪಿಯನ್ನು ಬೆಳೆಸಲಿಲ್ಲ, ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನು ಬೆಳೆಸಲಿಲ್ಲ ಅನ್ನೋ ಆರೋಪವನ್ನು ಮಾಡ್ತಾರೆ. ಅದಕ್ಕೆ ನೀವು ಉತ್ತರ ಏನು ಸರ್? ಆಗ ಸಂಶಯ ಇದ್ದು ನೀವು ಟಿಕೆಟೇ ಕೊಡಬಾರ್ದಿತ್ತಲ್ಲ. ನಮಗೆ ಬಿ ಫಾರ್ಮ್ ಕೊಡ್ತಕ್ಕಂಥ ಅಧಿಕಾರ ನಿಮ್ಮ ಕೈಯಲ್ಲಿತ್ತಲ್ಲ, ನನ್ನ ಕಡೆ ಏನೂ ಇರಲಿಲ್ಲ. ಬಿ ಫಾರ್ಮಿಗೆ ನಾನೇನು ಸಹಿ ಮಾಡಲಿಲ್ಲ. ನಿಮ್ಮ ಕೈಯಲ್ಲೇ ಇದ್ದಂಥ ಅಧಿಕಾರ ನೀವು ಚಲಾಯಿಸಬೇಕಿತ್ತು. ಈ ರೀತಿ ನಿಲ್ಲಿಸ್ಕೊಂಡು ಸೋಲಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡೋದಕ್ಕಿಂತ ನಿಲ್ಲುವಾಗೆ ಟಿಕೆಟ್ ನೀವು ಹಾಕಿಸ್ತಿದ್ದು ಮುಗಿದೋಗಿತ್ತಲ್ವಾ? ಹೆಬ್ಬಾರ್ ಅವರ ನೋವನ್ನು ಯಾರೂ ಕೇಳಲಿಲ್ಲ, ರಾಜ್ಯದಲ್ಲಿ ಕೇಂದ್ರ ನಾಯಕರು ಕೂಡ ಅದಕ್ಕೆ ಸ್ಪಂದನೆ ಮಾಡಲಿಲ್ಲ ಅನ್ನುವಂಥ ದೂರುಗಳು ನಿಮ್ಮ. ಕೇಂದ್ರದ ನಾಯಕರ ಬಗ್ಗೆ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡೋದಿಲ್ಲ. ನನ್ನ ದೂರುಗಳನ್ನು ಎಲ್ಲ ಕೊಡಬೇಕು, ಕೊಟ್ಟಿದ್ದೇನೆ. ಆ ದೂರುಗಳೆಲ್ಲ ನಿರ್ಣಯ ಆಗಬೇಕು ಕೊಡೋದಕ್ಕೆ ಅದದ್ದೇ ಅಂತ ಸ್ಥಾನ ಇದೆ. ಆ ಸ್ಥಾನದ ನಿರ್ಣಯ ಆಗಲಿಲ್ಲ ಅಂತಕ್ಕಂಥ ನೋವು ಆವತ್ತೂ ಇದೆ, ಇವತ್ತೂ ಇದೆ. ತಮ್ಮ ಮೇಲೆ ವಿಪ್ ಜಾರಿ ಆಯಿತು, ಅದಲ್ಲದೆ ನಿಮಗೆ ಮೊದಲೇ ನೋಟಿಸ್ಗಳನ್ನು ಕೊಟ್ಟಿದ್ದರು. ಇಷ್ಟೆಲ್ಲ ಆದ್ರ ನಂತರದಲ್ಲಿ ಈಗ ನಿಮ್ಮ ಥರದ ಭಾಳಷ್ಟು ಶಾಸಕರು ಕೂಡ ಇದ್ದರು. ಆದರೆ ಎಲ್ಲೋ ಟಾರ್ಗೆಟ್ ಇಬ್ಬರು ಮಾತ್ರ ಆಗ್ತಾ ಇರೋದು ಯಾಕೆ? ಸಂತೋಷ, ನಮ್ಮನ್ನು ಟಾರ್ಗೆಟ್ ಮಾಡಬೇಕು ಅನ್ನೋ ಮಾನಸಿಕವಾದಂಥ ಸಂತೋಷ ಆಗ್ತಿದ್ದರೆ ಅವ್ರಿಗೆ ಸಂತೋಷ ಆಗಲಿ. ಸರ್, ಈಗ ಮುಂದಿನ ನಡೆ ಏನು ಸರ್? ಯಾಕೆಂದರೆ ಆ ಕ್ಷೇತ್ರದ ಜನರಲ್ಲೂ ಕೂಡ ಒಂದಿಷ್ಟಿದೆ. ಯಾಕೆಂದರೆ ಹೆಬ್ಬಾರ್ ಅವರದ್ದೇ ಆದ ಒಂದು ಪ್ರಭಾವ ಇರುವಂಥ ಕ್ಷೇತ್ರದ ಜನಕ್ಕೆ ಸಂಶಯ ಇಲ್ಲದೆ ಹೋದ ರೀತಿಯಲ್ಲಿ ನನ್ನ ಕ್ಷೇತ್ರ ಜನರ ಭಾವನೆಗಳಿಗೆ ಧಕ್ಕೆ ಬರದೇ ಹೋದಂಥ ರೀತಿಯಲ್ಲಿ ಈ ಕ್ಷೇತ್ರ ಶಾಸಕನಾಗಿ ಕೆಲಸ ಮಾಡ್ತೀನಿ. ನನ್ನ ಕ್ಷೇತ್ರಕ್ಕೆ ಕುಂದುಕೊರತೆಗಳಿಲ್ಲದೆ ಹೋದಂತೆ ನೋಡ್ಕೊಳ್ತೀನಿ. ಸರ್, ನನ್ನ ಕಾರ್ಯಕರ್ತಿಗೆ ಅದನ್ನೇ ಬಯಸೋದು, ನನ್ನ ಮತದಾರ ಅದನ್ನೇ ಬಯಸೋದು. ದೇಶದಲ್ಲಿ ಮಹಾ ದೊಡ್ಡ ನಾಯಕ ಆಗಿದ್ದೇನೆ ಹೇಳುತ್ತಾ ನನ್ನ ಮತದಾರ ಬಯಸೋದಿಲ್ಲ. ನನ್ನ ಕ್ಷೇತ್ರ ಮತದಾರರಿಗೆ ನಾನು ಕೊಟ್ಟಂಥ ಮಾತನ್ನು ಎಷ್ಟು ಉಳಿಸ್ಕೊಂಡಿದ್ದೇನೆ ಅದನ್ನೇ ಬಯಸ್ತಾರೆ. ಸರ್, ಈಗ ನಿಮ್ಮ ಮುಂದಿನ ನಡೆ ಏನು ಸರ್? ಯಾಕೆಂದರೆ ಸಾಕಷ್ಟು ಗೊಂದಲ ಇದೆ. ಬಿ ಜೆ ಪಿಯಲ್ಲಿ ಎಲ್ಲ ಒಂದು ಕಡೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಆಗ್ತಾರೆ. ಯಾಕೆಂದರೆ ಪಕ್ಷದಲ್ಲಿ ಇರುವಂಥ ಕೆಲವು ನಾಯಕರ ಮೇಲೆ ಆರೋಪಗಳನ್ನು ಮಾಡಿದಾಗ ಪಕ್ಷದವರೇ ಎಲ್ಲ ಒಂದು ಕಡೆ ನಾಯಕರುಗಳನ್ನು ಉಚ್ಚಾಟನೆ ಮಾಡುವಂಥದ್ದು ನಡೀತಾ ಇದೆ ಅನ್ನೋಂಥ ಆರೋಪಗಳಿರುವಂಥದ್ದು. ಯತ್ನಾಳೋದು ನಮ್ಮದು ಒಂದೇ ಪಂಕ್ತಿ ಅಲ್ವಾ? ಯತ್ನಾಳೋದು ನಮ್ಮದು 3 ಜನ ಕೂಡ 3 ಕುರ್ಚಿ ಹಾಕಬೇಕು. ಅವರು ಉಚ್ಚಾಟಿತ ಶಾಸಕ, ನಾವು ಇಬ್ಬರು ಉಚ್ಚಾಟಿತ ಶಾಸಕ. ಯಾರಿಗೆ ಯಾವ ನಾಯಕವಾಗ್ತಾರೆ ಸ್ವಲ್ಪ ದಿವಸ ಕಾದು ನೋಡಿ. ಇವಿಷ್ಟು ಯಲ್ಲಾಪುರ ಶಾಸಕರಾದಂಥ ಶಿವರಾಮ್ ಹೆಬ್ಬಾರ್ ಅವರ ಮಾತು. ಕ್ಯಾಮರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ. ಉಚ್ಚಾಟನೆ ಮಾಡುವಂತಹ ತಪ್ಪೇನು ನಾವು ಮಾಡಿಲ್ಲ, ಬಟ್ ಹೀಗೆ ಮಾಡಬಹುದು ಅನ್ನೋದು ಮೊದಲೇ ನಮಗೆ ಗೊತ್ತಿತ್ತು. ಈಗ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಏನು ನಿರ್ಧಾರಕ್ಕೆ ಬರ್ತೀವಿ ಅದೆಲ್ಲವನ್ನು ಕೂಡ ಹೇಳ್ತೀವಿ. ಆದರೆ ನಾನು ಎಲ್ಲಿಗೆ ದೂರನ್ನು ಕೊಡಬೇಕು, ಏನು ವಿಚಾರಗಳನ್ನು ತಿಳಿಸ್ಬೇಕು ಆ ಎಲ್ಲವನ್ನು ಕೂಡ ಮಾಡಿದ್ದೆ. ಕಡೆಗೆ ಕೆಲವು ಶಕ್ತಿಗಳ ಆಟ ಗೆದ್ದಿದೆ ಅನ್ನುವಂತಹ ಮಾತನಾಡಿದ್ದಾರೆ. ಜೊತೆಗೆ ಈ ವಿಷಯವಾಗಿ ಅವರು ಓಕೆ, ನಾವು ನಮ್ಮ ಕ್ಷೇತ್ರಕ್ಕಷ್ಟೇ ಉತ್ತರದಾಯಿತ್ವ ಅಂತ ಹೇಳ್ಕೊಂಡಿದ್ದಾರೆ.